ಪೆಟ್ರೋಲ್ ಡೀಸೆಲ್ ಕಡಿಮೆ ಬಳಸಿ, 1 ವರ್ಷ ಚಿನ್ನ ಖರೀದಿ ಮಾಡಬೇಡಿ. ಹೀಗೆ ದೇಶವಾಸಿಗಳಿಗೆ ಪ್ರಧಾನಿ ಮೋದಿ ಮಿತ ಬಳಕೆಯ ಸಲಹೆಗಳನ್ನು ಕೊಟ್ಟಿದ್ದಾರೆ. ಮೋದಿ ಮಾಡಿರುವಂತ ಈ ಮನವಿ ಇದೆಯಲ್ಲ, ಸಹಜವಾಗಿ ಇದು ದೇಶದ ಜನರಿಗೆ ಬಹಳ ಅಚ್ಚರಿ ಅಂತ ಅನ್ಸಿದ್ರು ಕೂಡ ಇದು ವಿಶಿಷ್ಟವೂ ಅಲ್ಲ, ಅತಿಯಾದಂತ ಕ್ರಮವೂ ಅಲ್ಲ. ಅದ್ಯಾಕೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. युद्ध की वजह से पूरी दुनिया में पेट्रोल, डीजल, गैस और फर्टिलाइजर के दाम बहुत अधिक बढ़ चुके हैं कि साल भर तक सोना नहीं खरीदेंगे. ಇದು ಕಳೆದೆರಡು ದಿನಗಳಿಂದ ಪ್ರಧಾನಿ ಮೋದಿ ದೇಶವಾಸಿಗಳಿಗೆ ನೀಡ್ತಾ ಇರೋ ಕರೆ. ಇಡೀ ಜಗತ್ತೇ ಇರಾನ್ ಅಮೆರಿಕ ಯುದ್ಧದಿಂದ ತೈಲ ಬಿಕ್ಕಟ್ಟು ಎದುರಿಸ್ತಾ ಇದೆ. ಸಾರ್ವಜನಿಕರಿಗೆ ಪ್ರಯಾಣ ಮಿತಿಗೊಳಿಸಿ, ಇಂಧನ ಉಳಿಸಿ ಅಂತ ಮೋದಿ ಮಾಡ್ತಾ ಇರೋ ಮನವಿ ಭಾರತದಲ್ಲಿ ಮಾತ್ರ ಆಗ್ತಾ ಇರೋ ವಿಪತ್ತಿನ ಸ್ಥಿತಿಯಲ್ಲ, ಬದಲಾಗಿ ವಿಶ್ವದಾದ್ಯಂತ ದೇಶಗಳು ಅನುಸರಿಸ್ತಾ ಇರುವ ಮಾದರಿಯ ಒಂದು ಭಾಗವಾಗಿದೆ. 40ಕ್ಕೂ ಹೆಚ್ಚು ದೇಶಗಳಲ್ಲಿ ಇಂಧನ ಸಂರಕ್ಷಣಾ ಕ್ರಮ, ಇಂಧನ ಕಡಿತ, ಸಂಚಾರ ಕಡಿತ ಸೇರಿ ಹಲವು ನಿರ್ಬಂಧ. ತೈಲ ಬಿಕ್ಕಟ್ಟು ಜಾಗತಿಕ ವಿದ್ಯಮಾನವಾಗಿದೆ. ಇಂಟರ್ ನ್ಯಾಷನಲ್ ಎನರ್ಜಿ ಏಜೆನ್ಸಿ ಪ್ರಕಾರ ಸುಮಾರು 40 ದೇಶಗಳು ತುರ್ತು ಇಂಧನ ಸಂರಕ್ಷಣಾ ಕ್ರಮಗಳನ್ನು ಕೈಗೊಂಡಿದೆ. ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ಅಬಕಾರಿ ಸುಂಕ ಕಡಿತ ಸೇರಿದಂತೆ ಸಾರಿಗೆ, ಕೃಷಿ ವಲಯಕ್ಕೆ ವಿಶೇಷ ರಿಯಾಯಿತಿಗಳನ್ನು ಪರಿಚಯಿಸಲಾಗಿದೆ. 3 ದೇಶಗಳಲ್ಲಿ ಅಡುಗೆ ಎಣ್ಣೆ ಅಥವಾ ಎಲ್ಪಿಜಿ ಬಳಕೆ ಕಡಿತಕ್ಕೆ ಕ್ರಮ ಕೈಗೊಳ್ಳಲಾಗಿದೆ. 18 ದೇಶಗಳಲ್ಲಿ ಸಂಚಾರ ಕಡಿತ ತಂತ್ರಗಳನ್ನು ಅಳವಡಿಸಲಾಗಿದೆ. 13 ದೇಶಗಳಲ್ಲಿ ಪಬ್ಲಿಕ್ ಸೆಕ್ಟರ್ನಲ್ಲಿ ವರ್ಕ್ ಫ್ರಂ ಹೋಮ್ ಜಾರಿಗೆ ತರಲಾಗಿದೆ. 35ಕ್ಕೂ ಹೆಚ್ಚು ದೇಶಗಳಲ್ಲಿ ಇಂಧನ ಉಳಿತಾಯ. ಹೀಗೆ ಹಲವು ದೇಶಗಳಲ್ಲಿ ಹಲವು ರೀತಿಯ ನಿರ್ಬಂಧಗಳನ್ನ, ಕಡ್ಡಾಯ ಕ್ರಮಗಳನ್ನ ಕೈಗೊಳ್ಳಲಾಗಿದೆ. ಹಾಗಾದ್ರೆ ಯಾವ್ಯಾವ ದೇಶದಲ್ಲಿ ಏನೆಲ್ಲ ಕ್ರಮ ಕೈಗೊಳ್ಳಲಾಗಿದೆ ಅನ್ನೋ ವಿವರ ಇಲ್ಲಿದೆ ನೋಡಿ. ವರ್ಕ್ ಫ್ರಂ ಹೋಮ್ ಉತ್ತೇಜಿಸಲು ಪಾಕಿಸ್ತಾನದಲ್ಲಿ ವಾರಕ್ಕೆ 4 ದಿನಗಳಷ್ಟೇ ಕೆಲಸಕ್ಕೆ ಹಾಜರಾಗಬೇಕಾಗಿದೆ. ಶ್ರೀಲಂಕಾದಲ್ಲಿ ಬುಧವಾರ ಕಚೇರಿಗಳಿಗೆ ರಜೆ ನೀಡಲಾಗ್ತಾ ಇದೆ. ವಿದ್ಯುತ್ ಉಳಿತಾಯ ಮಾಡಲು ಬಾಂಗ್ಲಾದೇಶ, ಸಿಂಗಾಪುರದಲ್ಲಿ ಎಸಿಗೆ 25 ಡಿಗ್ರಿ ಮಿತಿ ವಿಧಿಸಲಾಗಿದೆ. ಮಲೇಷ್ಯಾದಲ್ಲಿ 24 ಡಿಗ್ರಿ, ಶ್ರೀಲಂಕಾ, ಥೈಲ್ಯಾಂಡ್ನಲ್ಲಿ 26 ಡಿಗ್ರಿ ಮಿತಿ ಹೇರಲಾಗಿದೆ. ಜೋರ್ಡಾನ್ನಲ್ಲಿ ಸಾರ್ವಜನಿಕ ಕಚೇರಿಗಳಲ್ಲಿ ಎಸಿ ನಿಷೇಧಿಸಲಾಗಿದೆ. ಪಾಕಿಸ್ತಾನದಲ್ಲಿ ವಿದೇಶ ಪ್ರಯಾಣ ನಿಷೇಧಿಸಿದ್ರೆ, ಜೋರ್ಡಾನ್ನಲ್ಲಿ ತಾತ್ಕಾಲಿಕವಾಗಿ ವಿದೇಶ ಪ್ರಯಾಣ ನಿರ್ಬಂಧಿಸಲಾಗಿದೆ. ಆನ್ಲೈನ್ ಕ್ಲಾಸ್ ಉತ್ತೇಜಿಸಲು ಬಾಂಗ್ಲಾದೇಶದಲ್ಲಿ ವಿವಿಗಳಿಗೆ ರಜೆ ನೀಡಲಾಗಿದೆ. ಪಾಕ್ನಲ್ಲಿ 100% ಆನ್ಲೈನ್ ಕ್ಲಾಸ್ ನಡೆಸಲಾಗ್ತಾ ಇದೆ. ಪಾಕಿಸ್ತಾನದಲ್ಲಿ ಮಾರುಕಟ್ಟೆ ರಾತ್ರಿ 8 ಗಂಟೆಗೆ ಮತ್ತು ರಾತ್ರಿ 10ಕ್ಕೆ ಹೋಟೆಲ್ ಬಂದ್ ಮಾಡಲಾಗ್ತಾ ಇದೆ. ಸ್ಪೇನ್ನಲ್ಲಿ ಸೌರಶಕ್ತಿ ಅಳವಡಿಕೆಗೆ ಆದಾಯ ತೆರಿಗೆ ಕಡಿತ ವಿನಾಯಿತಿ ಇದೆ. ಇಂಧನ ಸಂರಕ್ಷಣೆಗೆ ಮಡಗಾಸ್ಕರ್ನಲ್ಲಿ 15 ದಿನಗಳು ಇಂಧನ ತುರ್ತು ಪರಿಸ್ಥಿತಿ. ಮಾರ್ಷಲ್ ದ್ವೀಪಗಳಲ್ಲಿ 90 ದಿನ. ಫಿಲಿಪೈನ್ಸ್ ಮತ್ತು ಶ್ರೀಲಂಕಾದಲ್ಲಿ ಇಂಧನ ತುರ್ತು ಪರಿಸ್ಥಿತಿ ಘೋಷಿಸಲಾಗಿದೆ. ಮಾಲ್ಡೀವ್ಸ್, ನೇಪಾಳದಲ್ಲಿ ಎಲ್ಪಿಜಿ ಸಿಲಿಂಡರ್ ಅರ್ಧ ಮಾತ್ರ ಭರ್ತಿ ಮಾಡಲಾಗ್ತಾ ಇದೆ. ಈಜಿಪ್ಟ್, ಶ್ರೀಲಂಕಾದಲ್ಲಿ ಜಾಹೀರಾತು ಫಲಕಗಳ ಲೈಟ್ ಆಫ್ ಮಾಡಲು ಸೂಚಿಸಲಾಗಿದೆ. ಹೀಗೆ ಸಂಕಷ್ಟದ ಸಮಯದಲ್ಲಿ ಜಗತ್ತಿನ ಅನೇಕ ದೇಶಗಳು ಹಲವು ಕ್ರಮಗಳನ್ನು ಕೈಗೊಂಡಿದೆ. ಇದು ಅತ್ಯವಶ್ಯಕ ಅಂತ ಆರ್ಥಿಕ ತಜ್ಞರು ಕೂಡ ಹೇಳ್ತಾ ಇದ್ದಾರೆ. ಬ್ಯೂರೋ ರಿಪೋರ್ಟ್, TV9.